ಕಲ್ಲಿನ ಬಂಡೆ ತರ ನಿಂತಿದ್ಯಲ್ಲ, ಹೋಗ್ ತಗೊಂಡ್ ಬಾ. ಹೋಗು. ಏನಕ್ಕ, ನಯನಿ ತರ್ಲಿಲ್ಲ ಅಂದ್ರೆ ನನಗೆ ಹೋಗಿ ತರಕ್ಕಾಗಲ್ವಾ? ನೀರು ನಾನು ಹೋಗಿ ಚಿಟಿಕೆ ಹೊಡಿಯೋದ್ರೊಳಗಡೆ ತರ್ತೀನಿ. ಪರ್ಶು, ನಿಂಗೆ ಯಾಕೋ ಅಷ್ಟು ಅವಸರ? ನೀನ್ ಸುಮ್ನಿರು. ಯಾರಿಂದ ಯಾವ ಕೆಲಸ ಮಾಡಿಸ್ಬೇಕು ಅಂತ ನಂಗೆ ಗೊತ್ತಿಲ್ವಾ? ಒಂದ್ ವೇಳೆ ನಿನ್ ಕೈಯಲ್ಲೇ ತರಿಸ್ಬೇಕು ಅಂತಿದ್ರೆ ನಿನ್ಗೆ ಹೇಳ್ತಿರ್ಲಿಲ್ವಾ? ಅಂದ್ರೆ ಆ ಒಡವೆ ಭಾರನ ನಯನಮ್ಮ ಹೊರಕ್ಕಾಗಲ್ಲ ಅಂತ ಯೋಚಿಸ್ತಿದ್ದಾಳೇನೋ ಅಂತ. ತಗೊಂಡ್ ಬರ್ತಾಳ್ ಬಿಡು. ಏನ್ ನೈನಿ, ತಗೊಂಡ್ ಬರಲ್ವಾ? ಅದು ಅಮ್ಮವ್ರೆ, ನೀವು ಒಂದ್ಸಲ ಯೋಚನೆ ಮಾಡಿ ನೋಡಿ. ಎಲ್ಲ ಯೋಚನೆ ಮಾಡಿನೇ ಈ ಡಿಸಿಷನ್ ತಗೊಂಡಿದ್ದೀನಿ. ಇನ್ನು ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಹೋಗು, ನೀನು ಹೋಗಿ ಒಡವೆ ತಗೊಂಡ್ ಬಾ. ನೈನಿ ನಿಂತ್ಕೋ. ಅಮ್ಮವ್ರೆ, ಈ ಒಡವೆನ ಜಾಸ್ಮಿನ್ ನಮ್ಮವರು ಹಾಕೊಳ್ದಿರೋ ಥರ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಈಗ ನೀವೇ ಆ ಒಡವೆನ ಹಾಕೊಳ್ದಿರೋ ಥರ ಮಾಡಬೇಕು. ಇನ್ನೂ ಬಂದಿಲ್ವಲ್ಲ? ಅವಳು ಒಡವೆ ಹೋಗ್ತಿದೆ ಅಂತ ಫೀಲ್ ಮಾಡ್ಕೊಂಡಿದ್ದಾಳಲ್ಲ, ಅದಕ್ಕೆ ಒಡವೆ ತಗೊಂಡ್ ಬರೋದಕ್ಕೆ ಅವಳಿಗೆ ಮನ್ಸೇ ಇಲ್ಲ ಅನ್ಸತ್ತೆ. ಅತ್ತೆ 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 ಏನಾಯ್ತದ್ಕೆ? ಅಯ್ಯೋ ಓಕೆ ವಿಶಾಲ್, ಒಂದ್ ನಿಮಿಷ. ಏನಾಯ್ತದ್ಕೆ? ಅತ್ತೆ ಏನಾಯ್ತು? ನನಗೆ ಗಾಯತ್ರಿ ಅತ್ತೆ ಕಾಣಿಸಿದ್ರು. ಅದಕ್ಕೆ ಅಮ್ಮ ನಿಮಗ್ ಕಾಣಿಸಿದ್ರ? ಹೌದು ವಿಶಾಲ್, ನೈನಿ ಒಡವೆಗಳನ್ನ ಮುಟ್ಟಿದ ಹಾಗೆ ಜೋರಾಗಿ ಗಾಳಿ ಬೀಸ್ತು. ನೋಡಿದ್ರೆ ನನ್ನ ಎದುರಿಗೆ ಅತ್ತೆ ಇದ್ರು. ಅತ್ತೆನ ದಿಢೀರಂತ ನೋಡಿದಕ್ಕೆ ನನ್ನ ಟೆನ್ಷನ್ ಶುರುವಾಗೋಯ್ತು. ಅದಕ್ಕೆ ಆಮೇಲೆ ಏನಾಯ್ತು? ಅಮ್ಮ ಹಾಸಿನಿ, ನೀನಿನ್ನೂ ಭಯ ಪಡ್ಬೇಡ, ನಾನು ಹೇಳೋದನ್ನ ಕೇಳಿಸ್ಕೊ ಅಂದ್ರು ವಿಶಾಲ್. ಅಮ್ಮ ಅಮ್ಮ ನಿಮ್ಮ ಹತ್ರ ಮಾತಾಡಿದ್ರ? ಏನ್ ಮಾತಾಡಿದ್ರ ಅದಕ್ಕೆ? ಈ ಒಡವೆಗಳನ್ನ ಹಾಕೊಳ್ಳೋಕೆ ಯಾರಿಗೂ ಅರ್ಹತೆ ಇಲ್ಲ, ನಾನ್ ಮತ್ತೆ ಬರ್ತಾ ಇದ್ದೀನಿ. ನನ್ ಮಗನಿಗೆ ಮಗಳಾಗಿ ನೈನಿ ಹೊಟ್ಟೆಯಲ್ಲಿ ನಾನು ಹುಟ್ತೀನಿ, ಮತ್ತೆ ಆ ಒಡವೆಗಳನ್ನ ನಾನೇ ಹಾಕೊಳ್ತೀನಿ ಅಂತ ಹೇಳಿದ್ರು ವಿಶಾಲ್. ಅಕ್ಕ,
ಈ ಹಾಸಿನಿಗೆ ಗಾಯತ್ರಕ್ಕ ನಿಜವಾಗ್ಲೂ ಕಾಣಿಸಿರ್ಬೋದು ಅಂತೀಯಾ? ಇಲ್ಲ ಅಂದ್ರೆ ಒಡವೆ ಕೊಡಬಾರ್ದು ಅಂತ ನಾಟಕ ಮಾಡ್ತಿದ್ದಾರೆ ಅಂತೀಯಾ? ಏನೋ ಕಣೋ, ನಂಗೂ ಅದೇ ಅರ್ಥ ಆಗ್ತಿಲ್ಲ. ಹಾಸಿನಿ ಪರ್ಫಾರ್ಮೆನ್ಸ್ ನೋಡ್ತಿದ್ರೆ ಅದು ನಿಜನಾ ಆಕ್ಟಿಂಗ ಅರ್ಥನೇ ಆಗ್ತಾ ಇಲ್ಲ. ಖಂಡಿತ ಇದು ನಾಟಕನೇ ಆಂಟಿ. ಇದಕ್ಕೆಲ್ಲ ನೈನಿನೇ ಸೂತ್ರಧಾರಿ. ಅದಕ್ಕೆ ನನಗೆ ಮಾತೇ ಬರ್ತಿಲ್ಲ. ಅಮ್ಮ ನನಗೆ ಮಗಳಾಗಿ ಹುಡ್ತೀನಿ ಅಂತ ಮತ್ತೆ ಹಿಂಟ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ ಅದಕ್ಕೆ. ಬೇಡ, ಯಾವುದೇ ಕಾರಣಕ್ಕೂ ಇನ್ನು ಒಡವೆ ತಂಟೆಗೆ ಯಾರೂ ಹೋಗಬೇಡಿ. ಮತ್ತೆ ಒಡವೆನ ಅಮ್ಮನೇ ಹಾಕೋಬೇಕು. ಅಲ್ಲಿವರೆಗೂ ಅದನ್ನು ಟಚ್ ಮಾಡಬೇಕು ಅಂತಾಗ್ಲಿ, ಅದನ್ನು ಹಾಕೋಬೇಕು ಅನ್ನೋ ಆಸೆ ನಿಮ್ಮ ಮನ್ಸಿಗೆ ಬರಬಾರ್ದು. ಅಮ್ಮ ಈ ಮನೇಲಿ ಮತ್ತೆ ಹುಟ್ಟೋವರೆಗೂ ಆ ಒಡವೆಗಳು ಅದೇ ಜಾಗದಲ್ಲಿ ಸೇಫ್ ಆಗಿರಲಿ. ಮಾಮ್, ಐ ಆಮ್ ವೆರಿ ಸಾರಿ. ಜಾಸ್ಮಿನ್ನ ನೀವು ಒಡವೆಗಳಿಂದ ಅಲಂಕರಿಸಬೇಕು ಅಂದ್ಕೊಂಡ್ರಿ. ಬೇಕು ಅಂದರೆ ಆ ಒಡವೆಗಳನ್ನ ಮತ್ತೆ ಕೊಡಿಸ್ತೀನಿ ಮಾಮ್. ಮಾಮ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನನ್ನನ್ನು ಕ್ಷಮಿಸ್ಬಿಡಿ ಯಜಮಾನ್ರೆ. ನನಗಿದನ್ನು ಬಿಟ್ಟು ಬೇರೆ ಯಾವ ದಾರಿನೂ ಕಾಣಿಸ್ಲಿಲ್ಲ. ಗಾಯತ್ರಿ ದೇವಿಯತ್ತೆ, ಅಬ್ಬಬ್ಬಾ, ಛೇ, ಜಾಸ್ಮಿನ್ ಅಮ್ಮೋರೆ, ಸವಾಲ್ಗೆ ಸವಾಲು ನೀವ್ ಮಾತ್ರ ಅಲ್ಲ, ನಾನ್ ಕೂಡ ಹಾಕ್ತೀನಿ. ನಾನ್ ಸವಾಲ್ ಹಾಕಕ್ ಶುರು ಮಾಡಿದ್ರೆ ಅದ್ರ ಪರಿಣಾಮ ಹೀಗೆ ಆಗದು. ಈಗ್ಲೇ ಎಲ್ಲ ಮುಗೀತು ಅಂತ ಅನ್ಕೋಬೇಡ ನೈನಿ. ಹೋಗ್ತಾ ಹೋಗ್ತಾ ನೀನೇ ನೋಡ್ತೀಯ ಈ ಜಾಸ್ಮಿನ್ ಕೊಡೋ ಏಟನ್ನ. ಇನ್ನೇನ್ ಮಾಡ್ತೀಯ ಮುಳ್ಮೀನು? ಈಗ ತಾನೇ ಕೊಟ್ಟಿರೋ ಏಟ್ಗೆ ನೀನು ಉರಿ ಉರಿ ಅಂತ ಒದ್ದಾಡ್ತಾ ಇದ್ಯಾ. ಇನ್ನು ನೀನೇನ್ ಮಾಡಕ್ಕಾಗತ್ತೆ? ನಂಗೆ ಇವಾಗ ಒಂದ್ ಒಳ್ಳೆ ಹಾಡ್ ಹಾಡ್ಬೇಕು ಅನಿಸ್ತಿದೆ. ಅನ್ಕೊಂಡಿದ್ದೊಂದು ಆಗಿದ್ದು ಇನ್ನೊಂದು, ನಿನ್ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತಲ್ಲೇ ಮುಳ್ಮೀನು. ನೋಡಿ ಜಾಸ್ಮಿನ್ ನಮ್ಮೋರೆ, ಈಗ್ಲಾದ್ರೂ ನೀವು ಕೆಟ್ಟ ಬುದ್ಧಿಯಿಂದ ಕುತಂತ್ರ ಮಾಡೋ ಕೆಲ್ಸನ ನಿಲ್ಸ್ಬಿಡಿ. ಇಲ್ಲ ಅಂದ್ರೆ ಈ ತರ ಅವಮಾನಗಳನ್ನ ತುಂಬಾ ನೋಡ್ಬೇಕಾಗತ್ತೆ. ನೈನಿ, ಏನೋ ಒಂದು ಸಾರಿ ನನ್ನ ಎದುರಿಗೆ ಗೆದ್ದಿದ್ಯಾ ಅಂತ ಬೀಗಬೇಡ. ಅಸಲಿ ಆಟ ಮುಂದಿದೆ, ಅದನ್ನ ಎದುರ್ಸಕ್ಕೆ ಸಿದ್ಧವಾಗಿರು. ಅದನ್ನು ನೋಡೋಣ ಅಮ್ಮೋರೆ. ಇಲ್ಲಿವರೆಗೂ ನೀವು ನೈನಿ ಒಳ್ಳೆಯವಳಾಗಿ ಎಲ್ರ ಜೊತೆ ಮರ್ಯಾದೆಯಿಂದ ಹೇಗಿರ್ತಾಳೆ ಅಂತ ನೋಡಿದೀರಾ. ಇನ್ ಮುಂದೆ ನೈನಿನ ಎದುರು ಹಾಕೊಂಡ್ರೆ
ಏನಾಗುತ್ತೆ ಅಂತ ನೋಡ್ತೀರಿ. ಶಭಾಷ್ ನೈನಿ. ಹೀಗ್ ಮಾಡ್ದೆ ಹೋದ್ರೆ ಇವಳಿಗಾಗ್ಲಿ ಇವಳನ್ನ ಸಪೋರ್ಟ್ ಮಾಡೋರ್ಗಾಗ್ಲಿ ಏನೂ ಗೊತ್ತಾಗಲ್ಲ. ತುಂಬಾ ಥ್ಯಾಂಕ್ಸ್ ಹಾಸಿನಿ ಅಕ್ಕ. ಯಾಕ್ ನೈನಿ ನೀನ್ ನನಗ್ ಥ್ಯಾಂಕ್ಸ್ ಹೇಳ್ತಿದ್ಯಾ? ನಾವಿಬ್ರು ಒಂದೇ ಪಾರ್ಟಿ. ನಾನ್ ಯಾವಾಗ್ಲೂ ಒಳ್ಳೆಯವ್ರ ಪರವಾಗಿರ್ತೀನಿ. ನೈನಿ ತುಂಬಾ ಒಳ್ಳೆಯವಳು. ಹಾಗಿರ್ಬೇಕಾದ್ರೆ ಈ ಹಾಸಿನಿ ಯಾವಾಗ್ಲೂ ನೈನಿ ಪಕ್ಷನೇ ಅಲ್ವಾ? ಹಾಯ್ ಆಂಟಿ. ಆಂಟಿ, ನೈನಿಯಲ್ಲಿ? ಒಳಗಿದ್ದಾಳೆ. ಏನ್ ನೈನಿ ಅಷ್ಟು ಸೈಲೆಂಟ್ ಆಗಿ ಕೂತಿದ್ಯಾ? ಅರ್ಶನ ಕುಟ್ಬೇಕಲ್ಲ, ಹೇಳಿದ್ನಲ್ಲ ಎಲ್ಲ ನಿನ್ ಕೈಯಾರೆ ಮಾಡ್ಬೇಕು ಅಂತ. ನೈನಿ, ಒಂದು ಸರಿ ನನ್ನ ವಿರುದ್ಧ ಗೆದ್ದಿದ್ದಕ್ಕೆ ಎಷ್ಟು ಬೀಗ್ತಾ ಇದೆಯಾ? ನಾನು ಕೊಡ್ತಿರೋ ನೆಕ್ಸ್ಟ್ ಏಟಿಗೆ ನಿನ್ನ ಮೈಂಡ್ ಬ್ಲಾಕ್ ಆಗೋಗುತ್ತೆ. ಯಾವ ಹಳ್ಳಿಯಿಂದ ಬಂದಿದ್ಯೋ ಅಲ್ಲಿಗೆ ವಾಪಸ್ ಹೋಗ್ತೀಯಾ? ನೋಡಿ ಅಮ್ಮೋರೆ, ಅಮಾಯಕರನ್ನ ತುಳಿಬೇಕು ಅನ್ನೋ ನಿಮ್ಮ ಯೋಚನೆ ನಿಮ್ಮನ್ನೇ ತುಳಿಯುತ್ತೆ. ನಿಮ್ಮನ್ನೊಂದು ಕ್ಷಣ ಕೂಡ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಏನ್ರಿ, ಇನ್ನೂ ಅರ್ಶನ ಕುಟ್ಟಕ್ಕೆ ಶುರು ಮಾಡಿಲ್ವಾ? ಸುಮ್ಮನೆ ಕಾಲಹರಣ ಮಾಡ್ತಾ ಕೂತಿದ್ದೀರಾ? ಎಲ್ಲರೂ ಈಗಲೇ ಬಂದಿದ್ದು, ಈಗ ಶುರು ಮಾಡ್ತಿದ್ದೀವತ್ತೆ. ಇದೇ ನಮ್ಮ ಊರಲ್ಲಾಗಿದ್ರೆ ಅರ್ಶನ ಕುಟ್ಟಕ್ಕೆ ಸುತ್ತಮುತ್ತ ಇರೋರೆಲ್ಲರೂ ಬಂದಿರೋರು. ಇಲ್ಲ ಅವ್ರ ಮದ್ವೆಗೆ ಅವರೇ ಅರ್ಶನ ಕುಟ್ಬೇಕು. ನಿಮ್ಮ ಹಳ್ಳಿ ಕತೆಗಳನ್ನ ಇಲ್ಲಿ ಹೇಳೋದಕ್ಕೆ ಬರಬೇಡ. ಯಾಕ್ ತುರ್ದು ಆಂಟಿ? ಪಾಪ ಚಿಕ್ಕ ಹುಡುಗಿ ಮೇಲೆ ಹಾಕಿ ಕೂಗಾಡ್ತಿದ್ದೀರಲ್ಲ. ಏನೋ ಅವಳು ಊರ್ ಬಗ್ಗೆ ಅವಳು ಹೇಳಿದ್ಲು, ಅದಕ್ಕೆ ನೀವು ಹಾಗೆಲ್ಲ ಕೂಗಾಡ್ಬೇಕಿತ್ತಾ? ಈಗ ಯಾರು ಯಾರ ಮೇಲೆ ಕೂಗಾಡಿದ್ದಾರೆ? ಮಾತ್ ನಿಲ್ಸಿ ಕೆಲಸ ನೋಡು ಅಂದೆ. ಟಾಪಿಕ್ನ ನೀನು ಬೇರೆ ಕಡೆ ಡೈವರ್ಟ್ ಮಾಡಬೇಡ. ಅಮ್ಮ ಹಾಸಿನಮ್ಮ, ನಿನ್ ಗಲಾಟೆ ಮತ್ತೆ ಶುರುವಾಯ್ತಾ? ನಿನ್ ಗಿಳಿ ಕತೆ ನಿಲ್ಲಿಸ್ತೀಯಾ? ಪರಶುಮಾವ, ನೀವ್ ಮಾತ್ರ ದೇವಸ್ಥಾನದ ಮುಂದೆ ಇರೋ ಗರುಡಗಂಬ ತರ ಎಲ್ಲೋ ಅಲ್ಲಾಡ್ದೆ ಹುಷಾರಾಗಿ ಎಲ್ಲಿ ನಿಂತಿದ್ದೀರೋ ಅಲ್ಲೇ ಇರಿ. ಮತ್ತೆ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಸಣ್ಣ ಆಗ್ಬಿಡ್ತೀರಾ ಪಾಪ. ನಿನಗೆ ಬುದ್ಧಿ ಹೇಳೋದು ಒಂದೇ, ನನ್ನ ಚಪ್ಪಲ್ ತಗೊಂಡು ನಾನೇ ಹೊಡ್ಕೊಳ್ಳೋದು ಒಂದೇ. ಜಾಸ್ಮಿನ್, ಅಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ ಬೇಗ. ಬಂದೆ ಆಂಟಿ. ಬಾ ನೈನಿ, ಅರ್ಶನ ಕುಟ್ಬೇಕಲ್ಲ. ಮಾಡಲ್ಲ, ನನಗೆ ಮಾಡೋ ಮನ್ಸಿಲ್ಲ. ಮಾಡಬೇಕು, ನೀನೇ ಮಾಡಬೇಕು. ಮಾಡ್ತೀಯ ಕೂಡ. ಯಾಕೆಂದ್ರೆ ಆಲ್ರೆಡಿ ನೀನು ಕಮಿಟ್ ಆಗಿದ್ಯಾ. ಮದುವೆ ಕೆಲಸ ಎಲ್ಲ ನೀನೇ ಮಾಡ್ತೀಯ ಅಂತ. ಆಗ ಬೇರೆ, ನೀವು ಮಾಡ್ತಿದ್ದಿದ್ ಕುತಂತ್ರ ನನಗೆ ಗೊತ್ತಿರಲಿಲ್ಲ. ಈಗ ನನಗೆಲ್ಲ ಗೊತ್ತಾದ್ಮೇಲೆ ನಾನು ಹೇಗೆ ಮಾಡ್ತೀನಿ ಅನ್ಕೊಂಡ್ರಿ? ಅದೇ ಅಲ್ವಾ ಈ ಜಾಸ್ಮಿನ್ ಟ್ಯಾಲೆಂಟ್. ನೀನ್ ಮಾಡಬಾರ್ದು ಅನ್ನೋ ಕೆಲಸ ನಿನ್ ಕೈಯಲ್ಲಿ ನಾನು ಮಾಡಿಸ್ತೀನಿ, ನೋಡ್ತೀಯಾ? ವಿಶಾಲ್, ವಿಶಾಲ್, ವಿಶಾಲ್.
ವಿಶಾಲ್ ಏನ್ ಜಾಸ್ಮಿನ್, ಏನಾಯ್ತು? ಏನ್ ಹಾಗೆ ಹೇಳ್ತೀಯ ವಿಶಾಲ್? ನನಗೇನ್ ಮಾತು ಕೊಟ್ಟಿದೆ? ನನ್ನ ಮದ್ವೆ ಕೆಲಸ ಎಲ್ಲ ನೈನಿನೇ ಮುಂದೆ ನಿಂತ್ಕೊಂಡು ಮಾಡ್ತಾಳೆ ಅಂತ ಹೇಳಿದ್ಯೋ ಇಲ್ವೋ? ನಾನು ಈಗ್ಲೂ ಅದನ್ನೇ ಹೇಳ್ತಿದ್ದೇನೆ. ಈ ಮದುವೆ ಆಗೋವರೆಗೂ ಮದುವೆಗೆ ಸಂಬಂಧಪಡೋ ಎಲ್ಲ ಕೆಲಸಗಳನ್ನು ನೈನಿನೇ ಮಾಡ್ತಾಳೆ. ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ನೀನ್ ತಲೆ ಕೆಡ್ಸ್ಕೋಬೇಡ ಅಂತೀಯ, ಆದ್ರೆ ನಿನ್ನ ಹೆಂಡತಿ ನೋಡು, ಮುಖ ಎಷ್ಟು ಸಪ್ಪ ಇಟ್ಕೊಂಡಿದ್ದಾಳೆ ಅಂತ. ಅರ್ಶನ ಕುಟ್ಟು ಅಂತ ಹೇಳಿದ್ರೆ ಕುಟ್ಟದೆ ಎಷ್ಟು ಡಲ್ಲಾಗಿ ಕೂತಿದ್ದಾಳೆ. ನಾನು ಏನ್ ಅನ್ಕೋಬೇಕು? ಅವಳಿಗೆ ನನ್ನ ಮದ್ವೆ ನಡೆಯೋದು ಇಷ್ಟ ಇದೆ ಅನ್ಕೋಬೇಕು, ಇಲ್ಲ ಅನ್ಕೋಬೇಕು? ಹೇಳಿ ವಿಶಾಲ್. ಒಂದ್ ವೇಳೆ ನಾನು ಮದ್ವೆ ಆಗೋದು ಇಷ್ಟ ಇಲ್ಲ ಅಂದ್ರೆ ನಾನು ಮಾಡ್ಕೊಳ್ಳಲ್ಲ. ಕೂಲ್ ಜಾಸ್ಮಿನ್, ಕೂಲ್. ನಾನು ಮಾತಾಡ್ತೀನಿ. ಏನೇನಿ ಇದೆಲ್ಲ? ನೀನು ಈ ಟೈಮಲ್ಲಿ ಈ ಥರ ಡಲ್ ಆಗಿದ್ರೆ ನಿಜವಾಗ್ಲೂ ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅನ್ಕೋತಾರೆ. ಅಥವಾ ನಿಜವಾಗ್ಲೂ ಜಾಸ್ಮಿನ್ ಹೇಳ್ದಾಗೆ ನಿನಗೆ ಈ ಮದುವೆ ಇಷ್ಟ ಇಲ್ವಾ? ಅದು ಯಜಮಾನ್ರೆ, ಅದೇನ್ ನಡೀತು ಅಂದ್ರೆ ನಾನು ನೋಡ್ದೆ ವಿಶಾಲ್, ನೀನ್ ಹೇಳಿದ್ರು ಕೂಡ ಬೇರೆ ಏನೋ ಹೇಳಕ್ ಟ್ರೈ ಮಾಡ್ತಿದ್ದಾಳಾದ್ರೆ ಮಾಡ್ತೀನಿ ಅಂತ ಮಾತ್ರ ಹೇಳ್ತಿಲ್ಲ. ಹೇಳು ನೈನಿ, ನಿನಗ್ ವಿಶಾಲ್ ಮಾತಂದ್ರೆ ಗೌರವ ಇಲ್ಲ ಅಂತ ಹೇಳು. ನೀನ್ ವಿಶಾಲ್ ಮೇಲ್ ತೋರ್ಸೋ ಪ್ರೀತಿ ಅಭಿಮಾನ ಎಲ್ಲ ನಾಟಕ ಅಂತ ಹೇಳು. ನೀನು ಹೇಳು ನಾನಿ. ಜಾಸ್ಮಿನ್ ಕೇಳಿರೋ ಪ್ರಶ್ನೆಗಳಿಗೆ ಮೊದಲು ಉತ್ತರ ಕೊಡು ನೀನು. ಇವಾಗ ಏನಾದರೂ ಈ ಮದುವೆ ಕೆಲಸದಲ್ಲಿ ನೀನು ಇನ್ವಾಲ್ವ್ ಆಗದೆ ಇದ್ರೆ ಜಾಸ್ಮಿನ್ ಹೇಳ್ದಾಗೇನೆ ನಿಜ ಅನ್ಕೋತಾರೆ ಎಲ್ರು. ಅಯ್ಯೋ ಇಲ್ಲ ಯಜಮಾನ್ರೆ, ನಿಮ್ಮ ಮಾತಕ್ಕೆ ತಪ್ಪಿ ನಾನು ನಡ್ಕೊಂಡೆ ಅಂದ್ರೆ ಅವತ್ತು ನಾನು ಸತ್ತ ಹಾಗೆ. ನೀನು ಹೇಳಿದ್ದೆ ನಿಜ ಆದರೆ ಆ ಅರ್ಶನ ಕೊಟ್ಟು ಸರಿ ಯಜಮಾನ್ರೆ. ಜಾಸ್ಮಿನ್, ಈಗ ಸಮಾಧಾನನಾ? ಹೇಳಿದ್ದೆ ಅಲ್ವಾ ನೈನಿ, ಈ ಜಾಸ್ಮಿನ್ ಮನಸ್ಸು ಮಾಡಿದ್ರೆ ಸಿಚುವೇಶನ್ ಚೇಂಜ್ ಆಗುತ್ತೆ ಅಂತ. ನೋಡ್ತಾ ಇರು, ಆ 3 ಗಂಟೆ ಕೂಡ ನಿನ್ನೆ ಸಾಕ್ಷಿಯಾಗಿ ಮಾಡ್ತೀನಿ. ಏನಮ್ಮ
ಅಮ್ಮೋರೆ ನೀವಿಲ್ಲಿ ಕರೆದಿದ್ರೆ ನಾನೇ ಬರ್ತಿದ್ನಲ್ಲ. ಪರವಾಗಿಲ್ಲ ನೈನಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದಿದ್ದೀವಿ. ಹೇಳಿ ಅಮ್ಮೋರೆ.